ರಜತಗಿರಿದೊಡೆಯನ ಕುಮಾರನೇ ರಜತಗಿರಿದೊಡೆಯ ಗಜಮುಖನೇ ಕರುಣಾಸಾಗರನೇ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆ ಎಲ್ಲ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ ಸುಲಭ ಪೂಜೆಗೆ ಕರುಣೆಯಿಂದಲೇ ಬೇಗ ಒಲಿದು ಬರುವೆ ಬೇಕೇ ಬೇಕು ರಕ್ಷಿಸಿ ರಕ್ಷಿಸಿ ಬೆಂಗಳೂರು ಬ್ರಿಟಿಷರ್ ಟ್ರಸ್ಟ್ಗೆ ಹೇಳಿ ಬೆಂಗಳೂರು ಬ್ರಿಟಿಷರ್ ಟ್ರಸ್ಟ್ಗೆ ಹೇಳಿ ಸವಿತಾ ಸಮಾಜಕ್ಕೆ ಒಂದೊಂದು ಒಂದು ಒಂದೊಂದು ಒಂದು ರಕ್ಷಿಸಿ ರಕ್ಷಿಸಿ. ಸರ್, ಇದು ನಿಜವಾಗ್ಲೂ ಇವತ್ತು ನಮಗೆ ತುಂಬ ಬೇಸರ ಬರುವಂಥ ಸಂಗತಿ. ಇದೇನೆಂದರೆ ಇದೊಂದು ಈ ಕಸಬನ್ನ ಒಂದು ಮಹಿಳೆ ಇದನ್ನು ತುಂಬ ಹಚ್ಕೊಂಡು ತುಂಬ ಪ್ರೀತಿಯಿಂದ ಈ ಪ್ರೊಫೆಷನ್ನ ಮಾಡಬೇಕು ಅಂತ ತುಂಬ ಆಸೆಯಿಂದ ಈ ಪ್ರೊಫೆಷನ್ಗೆ ಬಂದಿರ್ತಾರೆ. ಬಟ್ 25-30 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇವತ್ತು ತುಂಬ ಕಷ್ಟ ಆಗ್ತಾಯಿದೆ ಈ ಪ್ರೊಫೆಷನಲ್ಲಿ. ಇವ್ರಿಗೆ ಹಲವಾರು ಬೇಡಿಕೆ ಇದೆ. ಅವ್ರ ಬೇಡಿಕೆಗೆ ನಾವು ಸ್ಪಂದಿಸಬೇಕು ಅಂತ ಸವಿತಾ ಸಮಾಜದವರು ಅವ್ರ ಜೊತೆಲಿ ನಿಂತಿದ್ದೀವಿ. ಹಾಗೂ ಅವ್ರಿಗೆ ಮುಖ್ಯವಾಗಿ ಇರುವಂಥ ಬೇಡಿಕೆ ಏನು ಅಂದರೆ, ಈಗಿರೋ ಕಾಂಪಿಟೇಷನಲ್ಲಿ ತುಂಬ ಏನು ಈ ಫ್ರ್ಯಾಂಚೈಸೀಸ್ ಅನ್ನೋ ಔಟ್ಲೆಟ್ಸ್ ಬಂದ್ಬಿಟ್ಟು ಈ ಇಂಡಿವಿಜುವಲ್ ಲೇಡೀಸು ಯಾರು ಮನೇಲಾಗ್ಬೋದು, ಅವರೇ ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಈ ಪ್ರೊಫೆಷನ್ನ ಮಾಡಬೇಕು ಅನ್ನೋರಿಗೆ ತುಂಬ ಕಾಂಪಿಟೇಷನ್ ಬರ್ತಾಯಿದೆ. ಅವ್ರಿಗೆ ಆರ್ಥಿಕವಾಗಿ ತುಂಬ ನಷ್ಟ ಆಗ್ತಾಯಿದೆ. ಅದೇ ರೀತಿ ಈ ಪ್ರೊಫೆಷನ್ನ 25 ವರ್ಷದಿಂದ ಮಾಡ್ಕೊಂಡು ಬಂದರೂ ಕೂಡ ಅವ್ರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗ್ತಾಯಿಲ್ಲ, ಹಾಗೂ ಒಂದು ರೆಕಗ್ನೈಸೇಷನೂ ಬರ್ತಾಯಿಲ್ಲ. ಸೊ ಅವ್ರಿಗೆಲ್ಲರಿಗೂ ಅವ್ರ ಡಿಮ್ಯಾಂಡ್ಸ್ನ ಸರ್ಕಾರದ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಈಗಾಗಲೇ ಕೆಲವು ಮಿನಿಸ್ಟರ್ಸ್ನ ನಾವು ಭೇಟಿಯಾಗಿದ್ವಿ. ಅವರೆಲ್ಲ ನಮ್ಗೆ ತುಂಬ ಒಳ್ಳೆಯ ಭರವಸೆ ಕೊಟ್ಟಿದ್ದಾರೆ. ಹಾಗೂ ನಾವು NS ಬೋಸರಾಜ್ ಸರ್ ಅವ್ರಿಗೆ ಈಗಾಗಲೇ ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿರೋದಕ್ಕೆ ಅವರು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಒಂದು ಪತ್ರನೂ ರವಾನಿಸಿದ್ದಾರೆ. ಇವ್ರದ್ದೇನು ಸಮಸ್ಯೆಗಳಿದೆಯೋ ಅದಕ್ಕೆ ಸೂಕ್ತ ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ನಮ್ಮ ಲೇಡೀಸ್ ಬ್ಯೂಟಿಷಿಯನ್ ಪರವಾಗಿ ಅವರು ಧ್ವನಿ ಎತ್ತಿದ್ದಾರೆ ಸರ್. ನಮಗೆ ಕಿರಣ್ ಸರಿಂದ ನಾವು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ಆಯಿತು. ಯಾಕೆ ಅಂತಂದರೆ ನಾವು ಫಸ್ಟು ಹೋರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿ ನಾವೆಲ್ಲ ಇದನ್ನು ತೊಗೊಂಡು ಬಂದಿದ್ವಿ ಲೆಟರು. ಆದರೆ ಇಷ್ಟು ಮಟ್ಟಿಗೆ ನಾವು ಮಾಡ್ತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ನಮಗೆ ಮುರಳಿ ಸರ್ ಕಡೆಯಿಂದ ಕಿರಣ್ ಸರ್ ಪರಿಚಯ ಆದರು. ದಯವಿಟ್ಟು ಒಂದು ಯಾವ ಥರ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ, ನಾವು ಹೆಂಗೆ ಓಡಾಡ್ತಾ ಇದ್ದೀವೋ ಅದೇ ಥರ ನಮ್ಮ ಹಿಂದೆನೂ ಅವರು ಯಾವ ಥರ ಬರ್ತಾ ಇದ್ದಾರೆ. ಅವ್ರು ಮುಂದೆ ಹೋಗ್ತಾ ಇದ್ದರೆ ನಾವು ಹಿಂದೆ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಒಂದೂವರೆ ವರ್ಷದಿಂದ ನಾವು ಓಡಾಟ ಮಾಡಿದ್ವಿ. ಆದರೆ ಒಬ್ಬರು ಮಿನಿಸ್ಟ್ರ್ ಹತ್ರ ನಾವು ನಿಂತು ಮಾತಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ಕಿರಣ್ ಸರ್ ಕಡೆಯಿಂದ ನಾವು ನಿಂತು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡ್ಕೊಟ್ರು. ಸರ್, ಇದೇ ಥರ ನಮಗೆ ನಮ್ಮ ನ್ಯಾಯ ಸಿಗೋವರೆಗೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕಿರಣ್ ಸರ್ನ, ನಮ್ಮ ಸವಿತಾ ಸಮಾಜದ ಅಧ್ಯಕ್ಷರಾದ ಸಂತೋಷ್ ಸರ್ ಅವ್ರ ಮಗವರಾದ ಕಿರಣ್ ಸರ್ ಅವ್ರನ್ನ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಬ್ಯೂಟಿಷಿಯನ್ಗಳಿಗೆ ಮತ್ತು ಸವಿತಾ ಸಮಾಜದ ಎಲ್ಲ ಮುಖಂಡರಿಗೂ ನಾವು ಕೇಳ್ಕೊತಾ ಇದ್ದೀವಿ. ಲೇಡೀಸು ಬ್ಯೂಟಿಷಿಯನ್ಗಳಿಗೆ ನ್ಯಾಯ ಸಿಗಬೇಕು, ಅವರಿಗೆ ಸೌಲಭ್ಯಗಳು ಸಿಗಬೇಕು. ತುಂಬ ಲೇಡೀಸು ತುಂಬ ಬ್ಯೂಟಿಷಿಯನ್ಗಳು ತುಂಬ 20 ವರ್ಷ 30 ವರ್ಷ ಎಲ್ಲ ಆಗಿರೋರು ತುಂಬ ಹೋರಾಡಿ ಯಾವುದೇ ತರಹ ಸಿಕ್ಕಿಲ್ಲ ನಮ್ಗಳಿಗೆ. ಆದರೆ ಈ ಸತಿ ನಮಗೆ ಸಿಗಲೇಬೇಕು ಅಂತ ನಾವು ಕಿರಣ್ ಸರ್ ಕಡೆಯಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ, ಬ್ಯೂಟಿಷಿಯನ್ಗೆ ನ್ಯಾಯ ಸಿಗಬೇಕು ಅಂತ. ಎಲ್ಲ ಪದಾಧಿಕಾರಿಗಳಿಗಾಗಲಿ, ಎಲ್ಲ ಇದು ಗೌರ್ಮೆಂಟ್ ಇವ್ರಿಗಾಗಲಿ, BBMPಗಾಗಲಿ ಪ್ರತಿಯೊಬ್ಬರಿಗೂ ನಾವು ಕೇಳ್ಕೊತಾ ಇದ್ದೀವಿ.